ನೋಡ್ರಿ ಈ ಪ್ರಶ್ನೆ ನೋಡ್ರಿ ಭಾಳ ಚಂದ ಪ್ರಶ್ನೆ ಇದು. ಪ್ರಶ್ನೆ ಓದ್ತೀನಿ ನೋಡಿ. ಒಬ್ಬ ವಿದ್ಯಾರ್ಥಿಯು ತಲಾ 100 ಅಂಕಗಳಿರುವ 8 ಪ್ರಶ್ನೆ ಪತ್ರಿಕೆಗಳಲ್ಲಿ 55% ಅಂಕಗಳನ್ನು ಗಳಿಸುತ್ತಾನೆ. ಗಳಿಸಿದ ಒಟ್ಟು ಅಂಕಗಳಲ್ಲಿ 15% ಅನ್ನು ಇಂಗ್ಲಿಷ್ನಲ್ಲಿ ಗಳಿಸುತ್ತಾನೆ. ಅವನು ಇಂಗ್ಲಿಷ್ನಲ್ಲಿ ಗಳಿಸಿದ ಅಂಕಗಳು ಎಷ್ಟು? ಬಹಳ ಸರಳವಾದಂಥ ಪ್ರಶ್ನೆ ಅದು. ನೋಡ್ರಿ, ಮೊದಲು ಏನು ಮಾಡಬೇಕು? ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕಗಳೆಷ್ಟು ತಗೋಬೇಕು. ಪ್ರಶ್ನೆ ಏನು ಹೇಳ್ತದ? ಒಬ್ಬ ವಿದ್ಯಾರ್ಥಿ ತಲಾ 100 ಅಂಕಗಳಿರುವ 8 ಪ್ರಶ್ನೆ ಪತ್ರಿಕೆಯಲ್ಲಿ, ಅಂದ್ರೆ ಪ್ರಶ್ನೆ ಪತ್ರಿಕೆಗಳು 8 ಅದಾವ. ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆಗೆ ಎಷ್ಟು ಮಾರ್ಕ್ಸ್? 100 ಮಾರ್ಕ್ಸ್. 8 ಪ್ರಶ್ನೆ ಪತ್ರಿಕೆಗೆ 800 ಮಾರ್ಕ್ಸ್ ಆಯ್ತಲ್ಲ, ಹೌದಲ್ಲ? ಅದು 8 ಅಂದ್ರೆ ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕಗಳು. ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕಗಳು ಎಷ್ಟಪ್ಪ? ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕಗಳು ಎಷ್ಟು? ಮೊದಲು ಎಷ್ಟು ಗಳಿಸ ನಾನು ತೆಗಿಬೇಕೀಗ. 55% ತಗೊಂಡ ಒಟ್ಟವ ಎಷ್ಟು? 55% ತಗೊಂಡ. ಪರ್ಸೆಂಟೇಜ್ ಅಂದ್ರೆ 100 ಆಯ್ತು. 55% ತಗೊಂಡ. ಆದ್ರೆ ಟೋಟಲ್ ಅಂಕಗಳೆಷ್ಟು ಅಂತ ಕೇಳ್ತಾರ ಅವರು. ಟೋಟಲ್ ಅಂಕಗಳೆಷ್ಟು? 100 ಪ್ರಶ್ನೆ ಪತ್ರಿಕೆ ಇರುವಂತಹ 100 ಅಂಕಗಳಿರುವಂತಹ 8 ಪ್ರಶ್ನೆ ಪತ್ರಿಕೆ. ಹಿಂಗಾಯ್ತು, ಹೌದಲ್ಲ? ಅಂದ್ರ 55/100 ಇಂಟು 800 ಆಯ್ತು. ಅವ ಗಳಿಸಿದ ಅಂಕಗಳು ಬರ್ತಾವೆ ಸರಳ. ಈ 2 ಸೊನ್ನೆಗಳು ಕ್ಯಾನ್ಸಲ್ ಆಯ್ತು. 55 8 ಎಷ್ಟು? 440. ಏನಿವು ಗಳಿಸಿದ ಒಟ್ಟು ಅಂಕಗಳು. ವಿದ್ಯಾರ್ಥಿ ಗಳಿಸಿದ ಅಂಕಗಳು ಎಷ್ಟು? 440 ಆಯ್ತು. ಇಷ್ಟರೊಳಗ ಏನೇನದಾವ? ಒಂದೇ ಥರದ ವಿಷಯ ನಾವು ತಗೊಂಡಿಲ್ಲ, ಬಹಳಷ್ಟು ವಿಷಯವನ್ನು ತಗೊಂಡ. ವಿಷಯಕ್ಕೆ ಮಾರ್ಕ್ಸ್ ತಗೊಂಡಾನ, ಅಂಕಗಳು ತಗೊಂಡಾನ. ಆದ್ರೆ ಈ 440ಕ್ಕೆ 15% ತೆಗಿಬೇಕು. ಯಾಕ? 15% ಇಂಗ್ಲಿಷ್ ತಗೊಂಡ ನಾವು. ಉಳಿದಿದ್ದು ಮತ್ತೆ ಹಿಂದಿ, ಕನ್ನಡ, ಮ್ಯಾಥ್ಸ್, ಹೌದಲ್ಲ? ಸೋಷಿಯಲ್ ಸ್ಟಡೀಸ್, ಆಮೇಲೆ ಇದ್ರ ಪರಿಸರ ಅಧ್ಯಯನ, 108 ಸಂಗೀತ ಅಂತ ಏನಾರು ಇರ್ತಿರ್ತಾವ. ಅಷ್ಟೆಲ್ಲ ತೊಗೊಂಡಿರ್ತಾರ ಅವರು. ಆದ್ರೆ ಇಲ್ಲೇನದ? ಕೇವಲ ಇಂಗ್ಲೀಷದ ಬಗ್ಗೆ ಮಾತಾಡಕತ್ತೀವಿ. ಅಂದ್ರೆ ಇಂಗ್ಲೀಷಕ್ಕೆ ತೆಗೆದುಕೊಂಡ ಅಂಕಗಳು ಕೇಳಬೇಕು. ಮೊದಲು ಅವ್ರೇನು ಕೇಳ್ಯಾರ? ಅವನು ಇಂಗ್ಲಿಷ್ನಲ್ಲಿ ಗಳಿಸಿದ ಅಂಕಗಳು, ಅಂದ್ರೆ ಇಂಗ್ಲಿಷ್ ವಿಷಯಕ್ಕೆ ಪಡೆದ ಅಂಕಗಳು. ಇಂಗ್ಲಿಷ್ ವಿಷಯಕ್ಕೆ ಪಡೆದ ಅಂಕಗಳು, ಅಂದ್ರೆ ಇಂಗ್ಲಿಷಕ್ಕೆ ಪಡೆದ ಅಂಕಗಳು. ಇಂಗ್ಲಿಷಿಗೆ ಎಷ್ಟು? 15% ತಗೋಣ ನಾವು. ಹೌದಲ್ಲ? 15% ಅಂದ್ರೆ 15/100 ಬರ್ಕೋಬೋದಲ್ಲ ನಾವು, ಹೌದಲ್ಲ? ಎಷ್ಟು ವಿಷಯಕ್ಕೆ ತಗೊಳ್ಳೋಣ ನಾವು? 100ಕ್ಕೆ ತಗೊಂಡಿಲ್ಲ ಅವರು, 450ಕ್ಕೆ ತಗೋಬೇಕಲ್ಲ ಅವ, ಹೌದಲ್ಲ? ಇಂಟು 450 ಅಲ್ಲ, 440. ಹೌದಲ್ಲ? ಇದನ್ನು ಕ್ಷೇತ್ರ ಮಾಡ್ಕೋರಿ. 0 ಕ್ಯಾನ್ಸಲ್ ಆಯ್ತು. 2 5 22 ಆಯ್ತು. 5 1 5 3 22 66 ಅಂಕಗಳನ್ನ ತಗೊಂಡನವ. ಎಷ್ಟು? 66 ಅಂಕಗಳನ್ನ ಯಾವ ವಿಷಯಕ್ಕೆ ತಗೊಂಡನವ? ಇಂಗ್ಲಿಷ್ ವಿಷಯಕ್ಕೆ ತಗೊಂಡನ. ಅಂದ್ರೆ 66 ಅಂಕಗಳು ತಗೊಂಡಂದ್ರು ಅಷ್ಟೇ. 15% ಇಂಗ್ಲಿಷಕ್ಕೆ ಅಂಕಗಳನ್ನು ಗಳಿಸ್ಯಾನಂದ್ರೆ ಅಷ್ಟೇ. ಹೀಗಾಗಿ ರೈಟ್ ಆನ್ಸರ್ ಎಷ್ಟು? ಸಿ. ರೈಟ್ ಆನ್ಸರ್ ಸಿ.